ಏನು ಉಚ್ಪಡಿರ್ತೀವ ಮಾಡ್ತಾ ಇರಬೇಕು, ಮಾಡೋದನ್ನೇ ಎಂಜಾಯ್ ಮಾಡ್ತಾ ಇರಬೇಕು. ಏನು ಹಿಂಗ ಹತ್ರ ಬಂದ್ಬಿಟ್ಟ. ಸೊ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲಿ ಹೋಗ್ತಾ ಇರ್ಬೇಕು. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಏನಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಋತಿಕ್ ರೋಷನ್ ಸೊ ಹೈ ಫ್ಯಾಮ್, ವೆಲ್ಕಮ್ ಟು ಮೈ ಬ್ಲಾಗ್. ಸೊ ಒಂಥರ ಡೈಲಿ ಬ್ಲಾಗ್ ಅಂತ ಅನ್ಕೊಳ್ಳಿ. ಸೊ ನಾನೇನು ಅನ್ಕೊಂಡು ಇವತ್ತು ನನ್ನ ಕ್ಯಾಬ್ ಮಿಸ್ ಆಗೈತೆ. ಸೊ ಕ್ಯಾಬ್ ಮಿಸ್ ಆಗಿರೋದ್ರ ಕಾರಣ ವೈ ನಾಟ್ ಬೈಕಲ್ಲಿ ಹೋಗೋಣ, ಬೈಕಲ್ಲಿ ಹೋಗೋದಿರ್ಲಿ. ಸೊ ಏನಕ್ಕೆ ಅದ್ರ ತಕ್ಕನಂಗೆ ಒಂದು ಬ್ಲಾಗೇ ಮಾಡೋಣ. ಸೊ ಆಲ್ರೆಡಿ ಇವಾಗ ಅರೌಂಡ್ 8:45 ಆಯಿತು. ಐ ಹ್ಯಾವ್ ಟು ರೀಚ್ ಮೈ ಆಫೀಸ್ ಬೈ 9:30 ಒಳಗೆ ನಾನು ರೀಚ್ ಆಗ್ಬೇಕು. ಯಾವಾಗಲೂ 9 o'clockಗೆ ರೀಚ್ ಆಗ್ತಿದೆ. ಕ್ಯಾಬ್ ಇಲ್ದಿರೋ ಕಾರಣ ಜಿಮ್ ಮುಗಿಸ್ಕೊಂಡು ಬಂದು ಈಗ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ ನಾನು ಹೇಳ್ಕೊಂಬಿಡ್ತೀನಿ. ಸೊ ನನ್ನ ಹೆಸರು ಮೈಸೆಲ್ಫ್ ಅಶೋಕ್ ಕುಮಾರ್. ಸೊ ನೀವೇನು ಏನ್ ವೈಬ್ಸ್ ಅಂತ ನೋಡ್ತಾ ಇದ್ದೀರಾ. ಸೊ ಅಶೋಕ್ ಕುಮಾರ್ ಎನ್ ವೈಬ್ಸ್ ಅಂತ ಅರ್ಥ. ಸೊ ಆ ಬ್ಲಾಗ್ ಪ್ರಕಾರ ನಾನು ಡೈಲಿ ಬ್ಲಾಗ್ ಮಾಡ್ಬೇಕಂತ ಇದ್ದೀನಿ. ದಿಸ್ ಫಸ್ಟ್ ಟೈಮ್ ನನ್ಗೆ ಆಕ್ಚುಲಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮೊಬೈಲ್ ಆಂಗಲ್ ಹೆಂಗಿದೆ, ಏನ್ ಕತೆ, ಏನು ಐಡಿಯಾ ಇಲ್ಲ. ಕರೆಕ್ಟ್ ಆಗಿದೆಯೋ ಇಲ್ವೋ ಇನ್ನೊಂದ್ಸತಿ ವಿಡಿಯೋ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ನಾನು ವಾಟರ್ ಬ್ಲಾಗ್ ಮಾಡಿದಾಗ, ಸೊ ಇವಾಗ ಬೇಸಿಕಲಿ ನಾನು ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು, ಯೂಶಲಿ ನಾನೇನು ಅಂತ ಸ್ಪೀಡಾಗಿ ಏನು ಹೋಗಲ್ಲ. ಯಾಕಂದರೆ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಮನೇಲಿ ಯಾರೋ ನಮಗೋಸ್ಕರ ಕಾಯ್ತಾ ಇರ್ತಾರೆ ಅನ್ನೋ ಭಯ ಇವಾಗ ಸ್ಟಾರ್ಟ್ ಆಗ್ಬಿಟ್ಟೈತೆ. ಒಂದು ಏಜಲ್ಲೆಲ್ಲ ಇದ್ದಿದ್ದೆ, ಈಗ ಸ್ಟಾರ್ಟ್ ಆಗ್ಬಿಟ್ಟೈತೆ. ಸೊ ಆಮೇಲೆ ಪ್ರತಿಯೊಬ್ರು ಈ ಬೈಕ್ನ ಚೇಂಜ್ ಮಾಡಿ ಅಂತ ಅಂತಾರೆ, ಬಟ್ ನನಗೆ ಈ ಬೈಕ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದ್ರ ನಂಬರು ಬೆಂಕಿ ತರ ಇದೆ. ಒಂದು ನಂಬರ್ ಪ್ಲೇಟ್ ಅಂದ್ರೆ ಇಟ್ ವಾಸ್ ಲೈಕ್ ಸಮಥಿಂಗ್ ಲೈಕ್ ಅ ಡ್ರೀಮ್ ಬೈಕ್ ಫಾರ್ ಎವ್ರಿ ಒನ್. ಈ ಧೂಮ್ ಟೈಮಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಋತಿಕ್ ರೋಷನ್ ಓಡಿಸ್ಕೊಂಡ್ ಬರೋದು. ಸೊ ಆ ಮಜದಲ್ಲಿ ನಾನು ತಗೊಂಡಿದ್ದೆ. ಸೊ ಐ ರಿಯಲಿ ಲೈಕ್ ದಿಸ್ ಬೈಕ್ ನೋ ಮ್ಯಾಟರ್ ವಾಟ್. ನಂಗೆ ತುಂಬಾ ಜನ ಹೇಳಿದೆ ಇಟ್ಸ್ ನಾಟ್ ಲೈಕ್ ಐ ಕಾಂಟ್ ಅಫೋರ್ಡ್, ಲೈಕ್ ಐ ಕ್ಯಾನ್ ಟೇಕ್ ಇಟ್. ಬಟ್ ನನ್ಗೇನೋ ಒಂಥರ ಒಲ್ವು ಈ ಬೈಕ್ ಕರಿಷ್ಮಾ ಅಂತ ಅಂದ್ರೆ. ಸೊ ನನ್ ಗ್ಯಾಂಗ್ ಅಲ್ಲಿ ಇರೋರು ಯಾರನ್ನ ಕೇಳಿದ್ರು ಅದೇ ಹೇಳ್ತಾರೆ. ಸೊ ಇದು ಆಲ್ಮೋಸ್ಟ್ ಒಂದು 12-13 ವರ್ಷದ ಇತಿಹಾಸ ಇದ್ದಂಗೆ ಐತೆ ಅನ್ಕೊಳ್ಳಿ. ಆಲ್ಮೋಸ್ಟ್ ನಾನು ಪಿ ಯು ಸಿ ಇಂದನೂ ಓಡಿಸ್ತಾ ಇದ್ದೀನಿ ಗಾಡಿನ. ಯಾ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಯಾವತ್ತೂ ಇದು ಕೈ ಅಂತೂ ಕೊಟ್ಟಿಲ್ಲ. ಎಂತೆಂಥ ಲಾಂಗ್ ಡ್ರೈವ್ ಹೋಗೋದಾಗ್ಲೂ ಕೈ ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ಒನ್ ಡೇ ಡೆಫಿನೆಟ್ ಆಗಿ ನಾನು ಇದ್ರದ್ದು ಫೀಚರ್ಸ್ ಹೇಳ್ತೀನಿ. ಎಷ್ಟೋ ಜನಕ್ಕೆ ನೆನಪೇ ಇರಲ್ಲ ಅನ್ಸತ್ತೆ, ಯಾಕಂದ್ರೆ ಇದು ರನ್ನಿಂಗ್ ಅಲ್ಲಿ ಇಲ್ಲ ಸದ್ಯದ ಮಟ್ಟಿಗೆ. ಸೊ ಅದಕ್ಕೋಸ್ಕರ ಒಂದ್ ದಿವಸ ಸ್ಪೆಸಿಫಿಕೇಶನ್ ಪಕ್ಕಾ ಇದೇ ವಿಡಿಯೋ ಚಾನಲ್ ಅಲ್ಲಿ ಹೇಳ್ತೀನಿ. ಸೊ ಆಕ್ಚುಲಿ ಹೋಗ್ತಾ ಇರೋದು ನನ್ನ ಕಂಪ್ನಿಗೆ. ಹೇಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, ಫಸ್ಟ್ ಸ್ಯಾಟಲೈಟ್ ಇಂದ ಮಾರ್ಕೆಟ್ ಬ್ರಿಡ್ಜ್ ಇಂದ ಕಾರ್ಪೊರೇಷನ್, ಸೊ ಕಾರ್ಪೊರೇಷನ್ ಇಂದ ಅಶೋಕ ನಗರನೋ ಏನಿರ್ಬೇಕು. ಎಲ್ಲ ತೋರಿಸ್ತೀನಿ, ನೋ ವರೀಸ್. ಏನ್ ಗೊತ್ತಾ, ಕಂಟೆಂಟ್ ಮಾಡ್ಬೇಕಂದ್ರೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ, ಬಟ್ ಮಾಡ್ಬೇಕು. ಸೊ ಐ ಆಮ್ ವೆರಿ ಆಂಬಿಷಿಯಸ್ ಪರ್ಸನ್. ನಂಗೆ ಏನಾದ್ರು ಒಂದ್ ಆಗಲ್ಲ ಮಾಡಲ್ಲ ಅನ್ನೋ ಪರ್ಸನಾಲಿಟಿ ಅಲ್ಲ. ನಂಗೆ ಏನಾದ್ರು ಒಂದ್ ಯಾಕೆ ಸುಮ್ಮನೆ ಕುತ್ಕೊಬೇಕು. ಎವ್ರಿ ಸೆಕೆಂಡ್ ಮ್ಯಾಟರ್ಸ್. ಯಾಕಂದ್ರೆ ನಾನು 1 ಸೆಕೆಂಡ್ ಹೋದ್ರೆ ವಾಪಸ್ ಬರುತ್ತೆ, ಬರಲ್ಲ ಅನ್ನೋದು ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಯಾಕೆ ಆ ಟೈಮ್ ವೇಸ್ಟ್ ಮಾಡ್ಬೇಕು. ಏನಾದ್ರು ಒಂದು ಪ್ರೊಡಕ್ಟಿವ್ ಮಾಡೋಣ, ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅರ್ಥ. ಪ್ರತಿಯೊಬ್ರು ನಾನು ಏನೋ ಒಂದು ಮಾಡಿದಾಗ ನೀಶ್ ಕಂಡಿಡಿ. ನನ್ಗೆ ನೀಶೇ ಗೊತ್ತಿಲ್ಲ. ನನ್ಗೆ ಏನ್ ಅನ್ಸುತ್ತೆ ಅದ್ ಮಾಡ್ತಾ ಇದ್ದೀನಿ, ಅದೇ ನನ್ನ ನೀಶ್ ಕಂಡಿಡಿಯೋದೇನೈತೆ, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋದೇನೈತೆ, ನಾನು ಏನ್ ಮಾಡ್ತಾ ಇದ್ದೀನಿ ಅದೇ ನೀಶ್ ಆಗುತ್ತಲ್ವಾ.
ವೈ ನಾಟ್ ಅಲ್ವಾ? ನಾವೇನ್ ಮಾಡ್ತಾ ಇರ್ತೀವಿ ಅದೇ ನಿಶು. ಅದಂತೆ ಸ್ಪೆಸಿಫಿಕ್ ಆಗಿ ನಾನು ಅಡಿಗೆ ಮಾಡ್ತೀನಿ ಅನ್ಬಟ್ಟು ಅದಕ್ಕೋಸ್ಕರನೇ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಡೆಫಿನೆಟ್ ಆಗಿ ಮಾಡಲ್ಲ. ಸೊ ನಾನು ಪ್ರತಿಯೊಬ್ಬರಿಗೂ ಯಾರು ಮಾಡಬೇಕಂತ ಇದ್ರು ಐ ಗಿವ್ ಎ ಸಜೆಷನ್, ಡೋಂಟ್ ವೇಟ್ ಫಾರ್ ಎನಿ ನಿಶ್, ಸ್ಟಾರ್ಟ್ ಯುವರ್ ಜರ್ನಿ ದ ಮೂಮೆಂಟ್. ನಿಮ್ಗೆ ಅನ್ನಿಸ್ತಾ ಮಾಡ್ಬಿಡಿ, ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿ. ಆಮೇಲೆ ಹಾರ್ಡ್ಲಿ ಇಟ್ ವೋಂಟ್ ಮ್ಯಾಟರ್, ಲೈಕ್ ನಿಮ್ಗೆ ಇದೇ ಕ್ಯಾಮ್ರಾ ಬೇಕು ಅದೇ ಕ್ಯಾಮ್ರಾ ಬೇಕು ಎಂತ ಮಣ್ಣು ಇಲ್ಲ. ನನ್ನ ಹತ್ರ ಇರೋದು ಬೇಸಿಕ್ ಫೋನ್ ಗುರು, ಅದಕ್ಕೊಂದು ಸ್ಪೀಕರ್ ಇದೆ. ಸ್ಪೀಕರ್ ಅಂದ್ರೆ ಇಯರ್ ಫೋನ್ ಇದೆ, ಆ ಇಯರ್ ಫೋನೇ ಹಾಕೊಂಡಿದ್ದೀನಿ. ಮಾಂಟ್ ಆಕ್ಚುಲಿ ನನ್ನ ವಾ ಏನ್ ಹಿಂಗ ಹತ್ರ ಬಂದ್ಬಿಟ್ಟ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ಏನ್ ಹಿಂಗ ಹತ್ರ ಬಂದ್ಬಿಟ್ಟ. ಸೊ ಬೇಸಿಕಲಿ ನಾನು ಅಮೆಝಾನ್ ಇಂದಾನೆ ಆರ್ಡರ್ ಮಾಡಿದ್ದೆ, 250 rupees ಅಂತ ಅನ್ಸುತ್ತೆ. ನಾನು ಪ್ರಾಬಬ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗ್ ಮಾಡಿದ್ದು ಅಂತ. ಆದ್ರೂ 3 ದಿವಸ ಏನ್ ಮಳೆ ಬಂದಿದ್ದು. ಇವಾಗ ನೋಡಿದ್ರೆ ಬಿಸ್ಲು. ಹುಷಾರಾಗಿ ಓಡಿಸ್ಬೇಕು, ಆಟೋದವ್ರ ಹತ್ರ ಟಕ್ ಅಂತ ಬಂದ್ಬಿಡ್ತಾರೆ. ಸರಿ ಸೊ ಆಕ್ಚುಲಿ ಹಿಂಗೆ ರೀಸೆಂಟ್ ಆಗಿ ಟಾಕ್ಸ್ ಬಂದಿದ್ದಂತ ಅನ್ಸುತ್ತೆ. ಪ್ರತಿಯೊಬ್ರು, ನಾನೀಗ ಹೊಸದಾಗಿ ಮದುವೆ ಆಗ್ತಾ ಇದೀನಿ, ಪ್ರಾಬಬ್ಲಿ ಇನ್ 4-5 months. ಲೈಕ್ ನಾನು ಇದುವರೆಗೂ ತುಂಬಾ ಫ್ರೆಂಡ್ಸ್ ಜೊತೆ ಇದ್ದೀನಿ. ಸೊ ಯಾರಿಗೂ ನಾನು ಫೇಕ್ ಆಗಂತೂ ಇರ್ಲಿಲ್ಲ. ಸೊ ಐ ಹ್ಯಾವ್ ಗಿವನ್ ಮೈ 100%. ನಾನು ಯಾರನ್ನೂ ಕೇರ್ಲೆಸ್ ಆಗಿ ನೋಡ್ಕೋಬೇಕು ಆ ತರ ಪರ್ಸನಾಲಿಟಿ ನಂದು ಅಲ್ಲ ಆಕ್ಚುಲಿ. ಸೊ ಆದ್ರೆ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ ಹೇಳಿ. ನೀವು ಏನೋ ಒಂದು ಸಣ್ಣ ಇನ್ಸಿಡೆನ್ಸ್ ಇಂದ ಅವ್ರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಹಿ ಇಸ್ ಕೇರ್ಲೆಸ್, ಅವ್ನ್ ನಮ್ನ ಮಾತಾಡ್ಸಲ್ಲ, ಇದ್ ಮಾಡಲ್ಲ, ಅವ್ನ್ ಕೆಲ್ಸನೇ ಪ್ರಯಾರಿಟಿ. ಬಟ್ ಪ್ರತಿ ಸತಿನೂ ಅನ್ಕೋಬೇಕಲ್ವಾ ಏನಕ್ಕೆ ಅವ್ರು ಪ್ರಯಾರಿಟಿ ತಗೊಂತಾರಂತ. ಇವತ್ ನಾನ್ ಚೆನ್ನಾಗಿ ದುಡಿದ್ರೇನೆ ನಾಳೆ ಅವ್ರನ್ನ ನೋಡ್ಕೊಳಕ್ ಆಗೋದು. ಎಲ್ಲಾರು ಹಂಗೆ ಕೇರ್ಲೆಸ್ ಅನ್ಕೊಂಡು ಬಿಟ್ಟಿ ಹೋದ್ರು. ಯಾಕಂದ್ರೆ ಐ ಜಸ್ಟ್ ಟುಕ್ ಮೈ ಪ್ರಯಾರಿಟಿ. ಯಾಕಂದ್ರೆ ನನ್ ಮನ್ಸಲ್ಲಿ ಯಾವಾಗ್ಲೂ ಇರ್ತಿತ್ತು, ಹೆಂಗ್ರು ಹೋಗ್ತಾನೆ ಇಲ್ಲ ಬಸ್ಸು, ಹೆವಿ ಟ್ರಾಫಿಕ್. ಸೊ ನನ್ ಮನ್ಸಲ್ಲಿ ಇದ್ದಿದ್ದು ಏನಂದ್ರೆ ಫಸ್ಟ್ ನಾವ್ ಚೆನ್ನಾಗಿರ್ಬೇಕು. ನಾವ್ ಚೆನ್ನಾಗಿದ್ರೆ ಹೋಗೋಣ, ಬೇಡವಾ ಇರಿ ಸರ್ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಅಂತಾರೆ ಪಾಪ ದೇವ್ರಂತಾರು. ಸೊ ಫಸ್ಟ್ ನಾವ್ ಬೆಳೆದ್ರೆ ಇನ್ನೊಬ್ರನ್ನ ಬೆಳೆಸ್ಬೋದು, ನಾವೇ ಬೆಳೆದ್ರೆ ಇನ್ನೊಬ್ರ ಜೊತೆನೆ ಕುತ್ಕೊಳಕ್ ಆಗತ್ತಾ? ಆಗಲ್ಲ. ಈ ಬೇಸಿಕ್ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಎಷ್ಟೋ ಜನ ನನ್ ಜೊತೆನೆ ಇರೋರು ಆಕ್ಚುಲಿ. ಸೊ ಯಾರು ಏನು ಸೆಲ್ಫಿಶ್ ಏನಲ್ಲ. ಈಗ ನನ್ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿನ ಪ್ರಯಾರಿಟಿ ಮಾಡೋದು ಏನ್ ತಪ್ಪೈತೆ ಅದ್ರಲ್ಲಿ? ಸೊ ಬೇಸಿಕಲಿ ಆದಷ್ಟು ನಿಮಗೆ ನೀವೇ ಪ್ರಯಾರಿಟಿ ತಗೋಬೇಕು, ವರ್ಕ್ ಮಾಡಬೇಕು. ಅದ್ರ ಮೇಲೆ ವರ್ಕ್ ಮಾಡಿ ನೀವೇನಾದ್ರು ಮಾಡಿದ್ರೆ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ? ಹೆಲ್ಪ್ ಮಾಡೋ ಕೇಪಬಿಲಿಟಿ ಆದ್ರೂ ಬರುತ್ತೆ ಅಟ್ಲೀಸ್ಟ್. ಸೊ ಈ ವಿಡಿಯೋದಲ್ಲಿ ಆಕ್ಚುಲಿ ನಾನು ಏನೂ ಎಡಿಟ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಏನ್ ಬರುತ್ತೆ ಎಲ್ಲ ಮೈಂಡ್ ಅಲ್ಲಿ ಇರೋದೆಲ್ಲ ಹಾಕೋಣ, ಬಿಕಾಸ್ ಇಟ್ ಮೈ ಫಸ್ಟ್ ಮೋಟೋ ವ್ಲಾಗ್. ಹೋಗ್ಲಾ ಬೇಡವಾ? ಹೋಗೋಣ ಇರಮ್ಮ. ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲಿ ಹೋಗ್ತಾ ಇರ್ಬೇಕು. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲ ಏನ್ ಗುರು ಹಿಂಗೆ ಜನ ಸಾಗರ. ಬೈಕ್ ಚೆನ್ನಾಗೈತಲ್ಲ, ಯಾವ್ದಿದ್ ಬೈಕ್? ಹೋಂಡಾನ? ನೈಸ್. ನಂಗೆ ಅಷ್ಟೊಂದು ಆಕ್ಚುಲಿ ಬೈಕ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ ಪಾಪ. ಅವನ್ನ ನೋಡಿ ಆಕ್ಚುಲಿ ನನಗೂ ಬೈಕ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ನಾವು ಆತರ ಮಾಡೋಣ, ಹಿಂಗ್ ಮಾಡೋಣ, ಫೀಚರ್ಸ್ ಬಗ್ಗೆ ಹೇಳೋಣ, ಅದು ಇದು ಅಂತ ಅನ್ಕೊಂಡು. ಸೊ ಅದಕ್ಕಿಂತ ಮುಂಚೆ ನಾಟ್ ಎಟ್ ಆಲ್ ಇಂಟ್ರೆಸ್ಟ್ ಎನಿ ಬೈಕ್. ಸೊ ಯಾ ಮಾಡ್ತಾ ಇಂಟ್ರೆಸ್ಟ್ ಬರುತ್ತೆ, ಚೇಸ್ ಮಾಡೋಣ. ಸರಿ ಓ ನೀವೇನಾದ್ರೂ ಮಾಡ್ಬೇಕಂದ್ರೆ ಯಾರು ಒಬ್ರು ಕಡ್ಡಿ ಅಲರ್ಸೋರು ಇದ್ದೇ ಇರ್ತಾರೆ.
ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ನನಗಂತೂ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರು ಏನಾರು ಮಾಡಿದ್ರೆ, ಓ ನೀನೇನಪ್ಪ ಹಂಗ್ ಮಾಡ್ತಾ ಇದ್ಯಾ, ನೀನೇನಪ್ಪ ಹಿಂಗ್ ಮಾಡ್ತಾ ಇದ್ಯಾ, ನಿನ್ಗೇನಪ್ಪ ಆರಾಮಾಗಿದೆ. ಆರಾಮ್ ಆರಾಮು ಆರಾಮಾಗಿರೋದಲ್ಲ, ಆರಾಮ್ ಮಾಡ್ಕೊಳ್ಳೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಆಮೇಲೆ ಟೈಮ್ ಬಗ್ಗೆನೂ ಆಕ್ಚುಲಿ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇದಾರೆ, ಟೈಮೇ ಇಲ್ಲ ಗುರು ಅಂತ ಅಂತಾರೆ. ಟೈಮ್ ಯಾರಿಗಿರುತ್ತೆ ರೀ? ನಮಗೂ ಇರಲ್ಲ ಟೈಮು. ಸೊ ಹಾಗೇನೆ ಟೈಮ್ ಯಾರಿಗೂ ಇರಲ್ಲ, ನಾವೇ ಟೈಮ್ ಮಾಡ್ಕೋಬೇಕು. ಇರೋ ಟೈಮಲ್ಲೇ ಅಡ್ಜಸ್ಟ್ ಮಾಡ್ಬೇಕು. ಎಲ್ರಿಗೂ ದೇವ್ರ 24 ಗಂಟೆನೇ ಅಲ್ವಾ ಕೊಟ್ಟಿರೋದು. ನಾನೇನು ಇಲ್ಲಿ ಬಂದು ಸಿಗಾಕೋಬಿಟ್ಟೆ, ಆ ಕಡೆ ಹೋಗ್ಬೇಕಿತ್ತು. ಆದಷ್ಟು ಲೆಫ್ಟ್ ಅಲ್ಲಿ ಹೋದ್ರೆ ಬೆಸ್ಟ್. ನುಕ್ಕೊಂಡು ಹೆಂಗೋ ಹೋಗ್ತಾ ಇರ್ಬೋದು. ಈ ತರ ರೈಟ್ ಬಂದ್ಬಿಟ್ರೆ ಸಿಗಾಕೋಬಿಟ್ಟಿವಿ. ನಮಗೆ ನಮ್ಮ ಅಣ್ಣ ಒಬ್ಬ ಬಂದ ನೋಡಿ. ಸೊ ನಾನು ಹೇಳೋದೇನಂದ್ರೆ, ಟೈಮು ಯಾರಿಗೂ ಇರಲ್ಲ, ನಾವು ಟೈಮು ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಪ್ಪ ಏನ್ ದುಡ್ದ್ರು. ಸೊ ಪ್ರತಿಯೊಬ್ರು ರೈಡರ್ಗೂ ಏನಂದ್ರೆ, ಮಾಸ್ಕ್ ಹಾಕೊಳ್ಳಿ. ಈ ಧೂಳಲ್ಲಿ ಇಲ್ಲದೆ ಇರೋ ಕಾಯಿಲೆ ಎಲ್ಲ ಪಕ್ಕ ಬಂದೇ ಬರುತ್ತೆ. ನೋಡ್ಕೊಂಡು ಮಾಸ್ಕ್ ಹಾಕೊಂಡು ಎಂಜಾಯ್ ಮಾಡಿ ರೈಡ್ನ. ಏರ್ ಪೊಲ್ಯೂಷನ್, ಸನ್ಸ್ಟ್ರೋಕು, ಟ್ರಾಫಿಕ್ ಏನಿಲ್ಲ ಬ್ಯಾಂಗ್ಳೂರಲ್ಲಿ. ಎಲ್ಲಾನು ಇದೆ, ಜೊತೆಗೆ ಜನಸಂಖ್ಯೆನೂ ಇದೆ. ಆಕ್ಚುಲಿ ಇಲ್ಲೆಲ್ಲ ಒಂದು ಮಾಲ್ ಇದೆ, ಗೋಪಾಲ ಮಾಲ್. ಸೊ ನಾನು ನನ್ನ ಫ್ರೆಂಡ್ಸ್ ಒಂದ್ 3-4 ಜನ ಸಿರ್ಸಿ ಸರ್ಕಲ್ ಮಾಲ್ ಅಂದ್ರೆ ಬೆಸ್ಟ್ ಗುರು, ಚೀಪೆಸ್ಟ್. ಈಗೆಲ್ಲ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಒಂದ್ ಟೈಮಲ್ಲಿ ಬರೀ ಥಿಯೇಟರ್ ಇತ್ತು. ಎಷ್ಟು ಮೂವಿ ನೋಡಿದೀವಿ ನಮ್ಗೆ ನೆನಪಿಲ್ಲ. ಓ ಓ ಓ ಓ ಓ ಓ ಓ ಓ ಸಿಕ್ತು ಅಂತ ಎಲ್ಲಾ ಕಡೆ ನುಗ್ಸ್ಬೇಡ್ರಿ ಶಿವ. ನೋಡ್ಕೊಂಡೋಗಿ. ರೈಡ್ಗಿಂತ ಜೀವನ ಮೇಲು, ಲೈಫ್ ಇದ್ರೆ ರೈಡು. ಬಟ್ ಆದ್ರೂ ಫುಲ್ ಮಾಕ ಬರ್ಬೇಕಿತ್ತು, ಫುಲ್ ಟ್ಯಾನು. ಇವಾಗ ಆಕ್ಚುಲಿ ಬ್ರಿಡ್ಜ್ ಜೊತೆ ಇದ್ದೀವಿ, ಆಲ್ಮೋಸ್ಟ್ ಮಾರ್ಕೆಟ್ ರೋಡ್. ಸೊ ನನ್ಗೇನ್ ಹೇಳೋದಂದ್ರೆ, ಸೊ ಹಿಂಗೆ ಒಂದು ಡಿಸ್ಕಷನ್ ಆಕ್ಚುಲಿ ಫ್ಯಾಮಿಲಿ ಎಲ್ಲ ಒಂದು, ಏನಕ್ಕೆ ಯಾವಾಗ್ಲೂ ಹುಡುಗರೇ ನೋಡ್ಕೋಬೇಕು ಅಪ್ಪ ಅಮ್ಮನ ಹಳ್ಳಿ? ಯಾಕೆ ಹೆಣ್ಮಕ್ಳು ನೋಡ್ಕೊಬಾರ್ದು? ಹೆಣ್ಮಕ್ಳು ನೋಡ್ಕೋಬಾರ್ದು ಅನ್ನೋದಲ್ಲ, ಯಾಕೆ ಅವ್ರ ಹಳ್ಳಿಯಂದ್ರು ನೋಡ್ಕೋಬಾರ್ದು? ಸೊ ನಾನು ಇವಾಗ ನಮ್ಮ ಮಕ್ಕಳನ್ನ ಕಾದೆ, ಬನ್ನಿ ನನ್ ಜೊತೆನೇ ಇರಿ ಅಂತ. ಚೆನ್ನಾಗಿರುತ್ತಲ್ಲ, ಎಲ್ಲಾರು ನಿಮ್ಮಮ್ಮನೂ ಒಬ್ರೆ, ಅವರು ಒಬ್ರೆ, ಎಲ್ಲಾರನ್ನೂ ಒಂದೇ ತರ ನೋಡ್ಕೊಂಡ್ರೆ ಬೆಸ್ಟ್ ಅಲ್ಲ. ಸೊ ನಾನ್ ಯಾವಾಗ್ಲೂ ನಂಬೋದೇನಂದ್ರೆ, ಒಬ್ರು ದೊಡ್ಡವ್ರು ಏನಾರು ಹೇಳ್ತಾರಂದ್ರೆ ಅದಕ್ಕೊಂದು 100 ಅರ್ಥ ಇರುತ್ತೆ. ಸೊ ಬಿಫೋರ್ ಯಾರ ಹತ್ರ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಏನಕ್ಕೆ ಹೇಳ್ತಿದ್ದಾರೆ ಅಂತ ಒಂದು 5 ನಿಮಿಷ ಯೋಚನೆ ಮಾಡ್ಬಿಟ್ರೆ ನಿಮ್ಗದು ಅರ್ಥ ಆಗ್ಬಿಡುತ್ತೆ. ಯಾರು ಕಿರ್ಚಾಡಲ್ಲ ಅಂತಲ್ಲ, ನಾನು ನಮ್ಮ ತಾಯಿ ಮೇಲೆ ಎಷ್ಟೊಂದ್ ಸತಿ ಕಿರ್ಚಾಡಿದೀನಿ. ಬಟ್ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಡ್ಬೇಕು. ಅದನ್ನ ರಿಯಲೈಸ್ ಆಗೋಷ್ಟೊಳಗೆ ನಾವು ಕಿರ್ಚಾಡ್ಬಿಟ್ಟಿರ್ತೀವಿ. ಅದ್ರ ಬದಲು 5 ನಿಮಿಷ ಪಾಸ್ ಮಾಡ್ಬಿಟ್ಟು 2 ನಿಮಿಷ ಯೋಚನೆ ಮಾಡ್ಬಿಟ್ರೆ, ಯಾಕೆ ಏನೋ ಒಂದು ರೀಸನ್ ಇರುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ನಮ್ಗೆ ಹೇಳಿರ್ತಾರಲ್ಲ. ನಮ್ ತಾಯಿಯವ್ರು ಏನಾರು ಹೇಳುವಾಗ್ಲೂ ನಾನು 100 ಸತಿ ಯೋಚನೆ ಮಾಡ್ತೀನಿ, ಏನಕ್ಕೋ ಹೇಳ್ತಾ ಇರ್ತಾರೆ, ಏನೋ ಒಂದು ರೀಸನ್ ಇದ್ದೇ ಇರುತ್ತೆ ಅಂತ. ನಾನು ಹಂಗೆ ಅಂತೂ ನೆಗ್ಲೆಕ್ಟ್ ಮಾಡಿದ ಮಗನೇ ಅಲ್ಲ, ಈಗ್ಲೂ ನೆಗ್ಲೆಕ್ಟ್ ಮಾಡಲ್ಲ. ಆಕ್ಚುಲಿ ಪ್ರತಿಯೊಂದು ಮಾತು ನಾನು 100 ಸತಿ ಯೋಚನೆ ಮಾಡ್ತಾ, ಹೌದು ಏನಕ್ಕೆ ಹೇಳಿದ್ದಾರೆ, ಏನೋ ಒಂದು ರೀಸನ್ ಇದ್ದೇ ಇರುತ್ತೆ, ಸುಮ್ನೆ ಅಂತೂ ಹೇಳಿರಲ್ಲ. ಸೊ ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಅಲ್ವಾ? 1-2 ಸತಿ ವರ್ಕೌಟ್ ಆದ್ರೆ ಡೆಫಿನೆಟ್ ಆಗಿ, ನೀವು ಒಂದ್ಸತಿ ನಂಬಿಕೆ ಕಳ್ಕೊಂಡ್ರ, ಏನೋ ಒಂದ್ ಫಾಲ್ತು ಮಾತಾಡಿದ್ರ, ಅದರಿಂದ ವರ್ಕೌಟ್ ಆಗಿಲ್ವಾ, ಡೆಫಿನೆಟ್ ಆಗಿ ಅವ್ರು ನಂಬಲ್ಲ. ಅವ್ರು ಯಾಕೆ, ನಾವೇ ನಂಬಲ್ಲ. ಬೇರೆಯವ್ರು, ಇವಾಗ ಬೇರೆಯವ್ರು ನೀವು ಮೋಸ ಮಾಡಿದ್ರ, ಇಲ್ಲ ಏನೋ ಒಂದ್ ಹೇಳಿದ್ರು ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ನೀವು ನಂಬ್ತೀರಾ? ಆಬ್ವಿಯಸ್ಲಿ ನಂಬಲ್ಲ. ಒಂದ್ ಕಡೆ ಕೇಳಿಸ್ಕೊತೀರಾ, ಇನ್ನೊಂದ್ ಕಡೆ ಬಿಟ್ ಹಾಕ್ತೀರಾ ಅಲ್ಲ? ಇದೇ ಅಂದ್ಬಿಟ್ಟು ಎಂಜಾಯ್ ಮಾಡೋದಲ್ಲ. ನಿಂದೇನು ಮುಂದೆ ಅಲ್ವಾ ಸ್ವಾಮಿ? ನಿಮ್ದೇನ್ರಿ ಮತ್ತೆ? ನಿಮ್ಮ ಅಪ್ಪಂದ್ರಲ್ಲೇ ಬದುಕೋದಾದ್ರೆ ನಿಂದೇನು? ನೀನ್ ಯಾರು ಮತ್ತೆ? ಈಗ್ಲೂ ನಿಮ್ಮ ಅಪ್ಪನ ಮಗನೇ ಆದಲ್ಲ. ನಿನ್ನ ಹೆಸ್ರನ್ನ ಹೆಂಗಪ್ಪ ಮಾಡೋದು? ನಿನ್ನ ಹೆಸ್ರಿಗೆ ವ್ಯಾಲ್ಯೂ ಇಲ್ಲಪ್ಪ ಬಂತು. ನಾನು ಎಷ್ಟೊಂದ್ ಜನ ನನ್ನ ಫ್ರೆಂಡ್ಸ್ ನ ಲಿಟ್ರಲ್ ಆಗಿ ನೋಡಿದೀನಿ. ನಿಮ್ಮ ಅಪ್ಪನ ದುಡ್ಡು ಐತೆ, ಆರಾಮಾಗಿರ್ತೀನಿ, ಯಾಕೆ ನಾನು ಇದೆಲ್ಲ ಮಾಡಬೇಕು ಅನ್ನೋದಿದೆ. ಇರ್ಲಿ, ನೀನೇ ನಿಮ್ಮ ಅಪ್ಪಂಗೆ ಹುಟ್ಟಿರೋದು.
ಎಲ್ ಗುರು ಬರ್ತಾ ಇದೀಯಾ? ಪರ್ಸನಾಲಿಟಿ ಹೆಂಗಿರ್ಬೇಕಂದ್ರೆ ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡೋ ತರ ಇರ್ಬೇಕು. ವಾಹ್, ಇವನ್ ತರ ಇರ್ಬೇಕು ಗುರು ಅಂತ. ಇವನ್ ತರನ ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ನಾನಂತೂ ಬೇಜಾರ್ ಜೊತೆ ಕೇಳಿದ್ದೀನಿ ಆಕ್ಚುಲಿ. ನೀನೇನ್ ಬಿಡೋ ಗುರು, ಆರಾಮಾಗಿ ಮಾಡಿಟ್ಟವ್ರಿ, ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ಸುಮ್ನೆ ಇದ್ಬಿಡು ಗುರು, ಆರಾಮಾಗಿ ಇದ್ಬಿಡು ಗುರು. ಆದ್ರೂ ಬೈಕಲ್ಲಿ ಹೋಗ್ತಾ ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ಬೈಕ್ ನೋಡ್ಬೋದು ಗುರು. ಸೊ ನನ್ಗೆ ಯಾವಾಗ್ಲೂ ಹಂಗೆಪ್ಪ, ನಂಗೆ ಏನಾದ್ರು ನೋಡಿದ್ರೆ ವಾ ನಾನು ಒಂದ್ ದಿವಸ ಮಾಡ್ತೀನಿ, ನನ್ ಕೈಲಿ ಯಾಕಾಗಲ್ಲ. ಆ ಪರ್ಸನಾಲಿಟಿಲೇ ಇಟ್ಕೊಂಡಿರೋ ನಾನು. ಐ ದ ವೆರಿ ಪಾಸಿಟಿವ್ ಪರ್ಸನ್ ಯು ಕ್ಯಾನ್ ಎವರ್ ಸಿ. ಸೊ ನಾನು ಯಾವತ್ತೂ ನೆಗೆಟಿವ್ ಯೋಚನೆ ಮಾಡಿದ ಮಗನೇ ಅಲ್ಲ, ನಂಗೆ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ವಾ, ಇವಾಗ ಒಂದ್ ಡ್ಯಾಮ್ ಬರುತ್ತೆ ನೋಡಿ. ಇದೇನ್ ಕೆರೆ ಆಗ್ಬಿಟ್ಟೈತಲ್ಲ, ಮಳೆ ಬಂದಿತ್ತ ನೆನೆ? ಪ್ಯಾಂಟ್ ಎಲ್ಲ ಆಯ್ತು ಗುರು. ಅಲ್ಲ ಹಿಂಗ ಆದಾಗ ಹಳ್ಳ ಪಳ್ಳ ಇದ್ರೆ ಏನ್ ಕತೆ? ಆದ್ರೂ ಓಡ್ಸಕ್ ಚೆನ್ನಾಗಿರುತ್ತೆ ನೀರೊಳಗೆ. ಏನಂದ್ರೆ ಕಂಡೀಷನ್ ಹಳ್ಳ ಇರ್ಬಾರ್ದು ಅಷ್ಟೇ. ಸೊ ಇವತ್ತಿಗೆ ಇಷ್ಟೇ ಬ್ಲಾಗ್. ಸೊ ನಾನು ಆಲ್ಮೋಸ್ಟ್ 20-25 ನಿಮಿಷ ಮಾತಾಡಿದ್ದೀನಿ. ಏನ್ ಮಾತಾಡಿದ್ದೀನೋ, ಏನ್ ಬಿಟ್ಟಿದ್ದೀನಿ, ನಮ್ಮ ಅಪ್ಪಣೆ ಕೊಟ್ಟಿಲ್ಲ, ನನ್ನ ತಲೆಗೆ ಏನೇನ್ ಬಂದೈತೆ ಎಲ್ಲ ಮಾತಾಡಿದ್ದೀನಿ. ನನಗೆ ಆಗಿದ್ದು ಇವತ್ತು ಮತ್ತೆ ನೆನೆ ಇನ್ಸಿಡೆಂಟೇ ನಾನು ಮಾತಾಡಿರೋದು. ಪ್ರಾಬಬ್ಲಿ ನಾಳೆ ನಾನು ಏನಾದ್ರು ಮಾಡಿದ್ರೆ ಅದನ್ನ ಇವತ್ತೊಂದು ನಾಳೆದು ಇನ್ಸಿಡೆಂಟ್ಸ್ ಏನಿರುತ್ತೆ ಅದನ್ನ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಗೆ ಏನಾರು ಅಭಿಪ್ರಾಯ ಎಲ್ಲ ಇದ್ರೆ ಹಂಗೆ ಫಾಲೋ ಮಾಡಿ. ಬಾಯ್. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ.